ಏನಪ್ಪ ನನ್ನ ಗಂಡ ಕೆಲಸದಿಂದ ಇನ್ನೂ ಬಂದಿಲ್ವಾ? ನಾನು ಬಸ್ರಿ ಅಂತ ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದಾಗಿಂದ ನನ್ನ ಗಂಡ ಅಂತನೂ ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಮಾತಾಡ್ಸಿರು ಮಾತಾಡ್ತಾನೆ ಇಲ್ಲ. ಅಯ್ಯೋ ಏನು ಮಾಡೋದು ಇವಾಗ? ಇಷ್ಟು ದಿನ ಅಂತನೂ ಹೆಂಗೋ ಅದ್ಲಾಗೆ ಚೆನ್ನಾಗಿ ಮಾತಾಡ್ಸೋರು, ಈಗ ಮಾತಾಡಿಸ್ದಂಗೆ ಆಗ್ಬಿಟ್ಟವ್ರಿ. ಏನಪ್ಪ ಇದು, ಏನು ಮಾಡೋದು? ನನಗೆ ಅನೇತ್ರ ಮಾತು ಕೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟು ಇವಾಗ ಅನುಭವಿಸಂಗಾಗೈತಿ. ನಿಜ ಹೇಳಿದ್ರು ಹೇಳ್ಬೋದಾಗಿತ್ತು. ಅಯ್ಯೋ ಜಿಲೇಬಿ ಅವ್ರಿನ್ನ ಬಂದಿಲ್ವೇನೆ ಕೆಲಸದಿಂದನ? ಇಲ್ಲ ಬಂದಿಲ್ಲ ಇನ್ನನ. ಯಾಕೋ ಇಲ್ಲ, ಸುಮ್ಮನೆ ಕೇಳಿದೆ ಬಂದಿಲ್ವಾ ಅಂತಾನ. ಅವರು ಬೆಳಗ್ಗೆ ಹೋಗ್ಬೇಕಾದ್ರೂ ನಾನು ಮಾತಾಡ್ಸಿರು ಮಾತಾಡಲಿಲ್ಲ, ಮಕ್ಕ ಕೊಟ್ಟು. ಅದಕ್ಕೇನೆ ಈಗಲಾದ್ರೂ ಬಂದಿರ್ತಾರೇನೋ ಮಾತಾಡ್ಸೋಣ ಅಂತ ಕೇಳಿದೆ ಅಷ್ಟೇನೆ. ಅತ್ತೇನು ಇಲ್ವಾ ಮನೆಗೆ? ಎಲ್ಲೋಯ್ತು? ಮತ್ತು ನೀನು ಅಷ್ಟು ದೊಡ್ಡ ಸುಳ್ಳು ಹೇಳ್ತಾರ ಯಾರಾದ್ರೂ? ಅಲ್ಲ ನೀನು ಯೋಚನೆನಾದ್ರೂ ಮಾಡಬೇಕಾಗಿತ್ತಲ್ಲ ಗೌರಿ. ಬಸಿ ಅಂತ ಹೇಳಿದ ತಕ್ಷಣ ಪಾಪ ಎಲ್ಲರೂ ಸಂತೋಷ ಪಡ್ತಾರೆ. ನಾನು ಯಾಕೆ ಸುಳ್ಳು ಹೇಳಬೇಕು? ಸುಳ್ಳು ಹೇಳಿ ಅವ್ರಿಗೆ ಯಾಕೆ ನಿರಾಸೆ ಮಾಡಬೇಕು ಅಂತನ ಅನ್ನಿಸ್ಲಿಲ್ವಾ ನಿನಗೆ? ನನಗೂ ನಿನ್ನ ಮೇಲೆ ಸಿಟ್ಟೈತಮ್ಮ. ಇಂಥ ಸುಳ್ಳು ಹೇಳಿರ್ತೀಯ ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ. ನನಗಂಗೂ ಅನುಮಾನ ಬಂದಿತ್ತು. ನೀನು ಅವತ್ತು ಮೊದಲನೇ ದಿವಸ ಪಂಡಿತರ ಮಂತಕ್ಕೆ ಹೋಗಿ ಬಂದಾಗಲೇ ನಿನ್ನ ಮಕ ನೋಡ್ದಾಗೆಲ್ಲ ನೀನೇನೋ ಮುಚ್ಚಿಕ್ತಾ ಇದ್ದೆ ನಮ್ಮಿಂದನ ಅಂತಾನ. ಆದರೆ ಇದು ಅಂತ ನನಗೆ ಗೊತ್ತಾಗಲಿಲ್ಲ. ಏನೋ ಬೇರೆ ನೋವಿರ್ಬೇಕೇನೋ ಹೇಳ್ಕಮ್ಮಕ್ಕ ಆಗ್ತಾ ಇಲ್ಲ, ಅದಕ್ಕೆ ಹಿಂಗೆ ಇದ್ದಾಳೆ ಅಂತ ತಿಳ್ಕೊಂಡಿದ್ದೆ. ಅದೇ ಅದು ಇದು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಅಕ್ಕ ಹೇಳಿದ್ಲು ನೀನು ನಾಟಕ ಮಾಡ್ತಾ ಇದೀಯಾ, ಬಸ್ಸೇ ಆಗಿಲ್ಲ ಅಂತಾನ. ನಿಮ್ಮ ಅಕ್ಕಯ್ಯನ ಅವಳಿಗೆ ಹೆಂಗೆ ಗೊತ್ತು ನಾನು ಬಸ್ರಿ ಆಗಿಲ್ಲ ಅಂತಾನ? ಹೆಂಗೆ ಅಂದ್ರೆ ನೀನಲ್ಲಿ ಕೈ ಕೊಡಕ್ಕೂ ಹಿಂದೆ ಮುಂದೆ ನೋಡ್ದಲ್ಲ. ಕೈ ಕೊಡು ನೋಡ್ತೀನಿ ಅಂತಂದ್ರು ಕಿತ್ಕೊಂಡಲ್ಲ. ಆ ಪಂಡಿತರ ಮಂತಕ್ಕೂ ಬರಕ್ಕೆ ಹಿಂದೇಟ್ ಆಗ್ತಿದ್ದಲ್ಲ. ಅವಾಗಲೇ ಅವಳಿಗೆ ಅನುಮಾನ ಬಂದಿತ್ತು ನೀನು ಸುಳ್ಳು ಹೇಳಿರ್ತೀಯ ಅಂತಾನ. ನಾನು ಹಂಗೂ ಅವಳು ಯಾಕೆ ಸುಳ್ಳು ಹೇಳ್ತಾಳಕ್ಕ? ಸುಳ್ಳು ಹೇಳ್ತಿಲ್ಲ, ಏನೋ ಬೇರೆ ಏನೋ ಕಾರಣ ಇರ್ಬೇಕೇನೋ ಅಂತ ಹೇಳಿದ್ದೆ. ನಮ್ಮ ಅಕ್ಕನ ಮಾತೆ ನಿಜ ಆಯ್ತು ನೋಡು. ಏನ್ ನಿಜ ಆಗಿರೋದು? ನಾನೇನೇನು ತಲೆ ಹೋಗಂತ ಏನು ಸುಳ್ಳು ಹೇಳಿಲ್ಲ ಹೇಳು. ಈಗ ಸುಳ್ಳು ಹೇಳಿದ್ರಿಂದ ಯಾರಿಗೂ ಏನು ನಷ್ಟ ಏನು ಆಗಿಲ್ವಲ್ಲ? ಏನಾದ್ರೂ ಏನು ಬೆಳ್ಳಿ ಬಂಗಾರ ದುಡ್ಡು ಏನಾದ್ರೂ ಹೊರಟೋಗ್ಬಿಡ್ತಾ ನಮ್ಮ ಮನೆಯಿಂದ ನಾನು ಹೇಳಿರೋ ಸುಳ್ಳಿಗೆ? ಹೇಳ್ಬಾರ ಸುಳ್ಳು ಹೇಳಿದ್ದೀನಿ ನಮ್ಮಂಗೆ ಆಡ್ತಾರೆ ಎಲ್ಲರೂ. ಇಷ್ಟಕ್ಕೂ ನಿಮ್ಮ ಅಕ್ಕೈಗೂ ನನಗೂ ನಮ್ಮನಿಗೂ ಸಂಬಂಧ ಇಲ್ಲ. ಅವಳು ಯಾಕೆ ಹೇಳ್ಬೇಕು ನಮ್ಮನೆ ಸುದ್ದಿನ? ಅಯ್ಯೋ ಅವಳೇನು ನಮ್ಮನೆ ಸುದ್ದಿ ಏನು ಹೇಳಿಲ್ಲ. ನೀನು ಹಂಗೆ ಆಡ್ತಿದ್ದಲ್ಲ ಅಲ್ಲಿ, ಅದಕ್ಕೆ ಹೇಳಿದ್ಲು ಅಷ್ಟೇನೆ. ನಿನ್ ಮೇಲೆ ಅನುಮಾನ, ಇವಳು ಎಲ್ಲೋ ಬಸ್ಸಿ ಆಗಿಲ್ಲ, ಸುಳ್ಳು ನಾಟಕ ಆಡ್ತಾ ಇದ್ದಾಳೆ ಅಂತಾನ. ಅದು ನಿಜಾನೇ ಆಗೋಯ್ತಲ್ಲ ಅವಳು ಹೇಳ್ದಂಗೆನೆ. ಹಂಗೂ ಹೋದ ತಕ್ಷಣ ಪಂಡಿತರು ನಾವು ಹೋಗಿ ಮಾತಾಡ್ಸು ಒಂದ್ಸಲನ ನೋಡೋಣ ಅದಲ್ಲಿ ಗೌರಿ ನಿಜ ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಾ ಇದ್ದಾಳ ಅಂತೇಳಿ ನಿನಗೆ ಗೊತ್ತಾಗುತ್ತೆ ಅಂತನ ಹೇಳಿದ್ಲು. ನಾನು ಹಂಗೂ ಅವಳು ಮಾತು ನಂಬಲಿಲ್ಲ. ಸುಮ್ಮನಿರಾಕ ಯಾಕೆ ಆ ಥರ ಎಲ್ಲ ಸುಳ್ಳು ಯಾಕೆ ಹೇಳ್ತಾಳೆ ಅವಳು ಅಂತಂದೆ. ನೀನು ಹೋಗಿ ನೋಡು ಅಂತಂದ್ಲು. ಅಷ್ಟೊತ್ತಿಗೆ ಅತ್ತಿಗೆನೆ ಆ ಪಂಡಿತ ಹೇಳಿದಾರೆ, ನೀನ್ ನಾಟಕ ಮಾಡ್ತಾ ಇರೋ ವಿಷಯನ ಬಿಡು, ಈ ಥರ ಎಲ್ಲ ನಾಟಕ ಮಾಡಬೇಡ ಗೌರಿ. ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಿನ್ ಮೇಲೆ. ಅತ್ತೇನು ಅಷ್ಟೇ ಮತ್ತೀಗ ಎಲ್ಗೋ ಹೋಗ್ತೀನಿ ಅಂತ ಹೋದ್ರಪ್ಪ ಸಿಟ್ನಾಗಿ. ಅದು ಎಲ್ಲಿಗೆ ಹೋದ್ರೋ ಏನೋ ಗೊತ್ತಿಲ್ಲ. ಜಿಲೇಬಿ ಇದ್ರಾಗೆ ತರಕಾರಿ ಮತ್ತೆ ಹಣ್ಣು ಇದಾವೆ, ಎಲ್ಲ ತಗೊಂಡೋಗಿ ಪುಟ್ಟಕ್ಕೆ ಹಾಕು. ತಗ. ಪಾಪ ಎದ್ದಿಲ್ವೇನು ಮನೆ ಕಂಡವನ? ಇಲ್ಲ ರೀ, ಅದೇ ಪಕ್ಕದ ಮನೆ ಪುಟ್ಟಜ್ಜಿ ಇತ್ತಲ್ಲ, ಆ ಅಜ್ಜಿ ಎತ್ಕೊಂಡು ಹೋಗೈತೆ ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಕೊಟ್ಟು ಕಳಿಸ್ತೆ. ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಎದ್ದಿದ್ದ ಆಟ ಆಡ್ತಿದ್ದ. ಕರ್ಕೊಂಡು ಹೋಗ್ತೀನಿ ತರಮ್ಮ, ನಮಗೂ ಬೇಜಾರು. ಒಂದ್ ಚೆನ್ನಾವತ್ತು ನಮ್ಮ ಮನೆಗೂ ಯಾವ ಸಣ್ಣ ಹುಡುಗರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗೈತಿ. ರೀ ಕೊಡಿ ತರಕಾರಿ ಹಣ್ಣು ಎಲ್ಲ ನಾನೇ ಬೇರೆ ಬೇರೆ ಮಾಡಿ ಪುಟ್ಟಕ್ಕೆಲ್ಲ ತುಂಬ್ತೀನಿ. ಜಿಲೇಬಿ ಮಗನ್ ಕರ್ಕೊಂಡ್ ಬರ್ಲಿ, ಹಾಲು ಕುಡಿಸ್ಲಿ. ಅಲ್ಲಿ ಎಷ್ಟೊತ್ತಾತ ಅವನು ಹೋಗ್ಬಿಟ್ಟು. ಕೊಡಿ ಇಲ್ಲಿ. ತಗೋ ಜಿಲೇಬಿ. ತಗೊಂಡು ಎಲ್ಲನ ಹಣ್ಣು ಪಣ್ಣು ಎಲ್ಲನ ತೆಗ್ದಿಕ್ಕೆ, ತರಕಾರಿ ಒಂದು ಅಕ್ಕಿಕ್ಕೆ, ಸೊಪ್ಪು ಎಲ್ಲ ಐತಿ ಬಾಡುತ್ತೆ. ತೆಗೆದು ಯಾತ್ರಕ್ಕಂದ್ರೂ ಬೇರೆ ಇಕ್ಕಿ ಒಂದು ಕವರ್ನಕೋ ಇಲ್ಲಾನ ಬಟ್ಟೆಕೋ ಸುತ್ತಿಕ್ಕು, ಬಾಡುತ್ತೆ. ಯಾಕ್ರಿ? ಅಲ್ಲ ನಾನು ಕೇಳ್ತಲೇ ಇದ್ದೀನಿ, ಕೊಡ್ರಿ ನಾನೆಲ್ಲನ ತೆಗ್ದಿಕ್ತೀನಿ ಅಂತಂದ್ರೆ ಅವಳ ಕೈಗೆ ಕೊಡ್ಬೇಕಾ ನೀವು? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿಮ್ಗೆ? ನಾನು ನಿಮ್ಮ ಹೆಂಡತಿ. ತಗೋ ಜಿಲೇಬಿ. ನೀನು ಏನಂದೆ? ನೀನು ನನ್ನ ಹೆಂಡ್ತಿನ? ಯಾಕೆ? ಏನ ಅದೇನು ಸುಳ್ಳ? ನಾನು ನೀವು ಮದುವೆ ಆಗಿ ಆಲೇನೆ 5 ವರ್ಷದ ಮೇಲೆ ಆಯ್ತು. ಅದನ್ನೇನ್ರಿ ಹೊಸ್ತಾಗಿ ಕೇಳ್ತಾ ಇದ್ದೀರಾ? ನಿನ್ನ ನೆಂತಿನ ಅಂತಾನ? ಥೂ, ನಾಚಿಕೆ ಆಗಲ್ವಾ? 5 ವರ್ಷ ಸಂಸಾರ ಮಾಡಿದೀನಿ ಅಂತ ಹೇಳ್ತಾ ಇದೀಯಾ? ಹಿಂಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿ ನಮ್ಮನ್ನೆಲ್ಲನ ಯಾಮಾರಿಸ್ಬಿಟ್ಟಲ್ಲ. ಹೆಂಗಾದ್ರೂ ಮನಸ್ಸು ಬಂತು ನಿನಗೆ? ನಾನು ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಇಷ್ಟು ದಿನ ಅಂತೂ ನಿನ್ನ ಮೇಲೆ ಬೇಜಾರಾಗಿತ್ತು ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೆ. ಸುಮ್ಮನೆ ಅದು ಇದು ಮಾತಾಡ್ತಾಳೆ, ಮನೆಗೆ ಜಗಳ ಮಾಡ್ತಾಳೆ ಅಂತೇಳಿ ಅನ್ಸೋದು ಸುಮ್ಮನೆ ಆಗ್ತಿದ್ದೆ. ಹೋದ್ರೆ ಹೋಗ್ಲಿ ಅಂತೇಳಿ ಏನು ಮಾಡೋಕ್ಕಾಗುತ್ತೆ ಅಂತಾನ. ಅವಳು ನಾನು ಹೆಂಡ್ತೀನಿ ಅಲ್ವೇ ಅಂತ ಹೇಳಿ ತಿಳ್ಕೊಂಡಿದ್ದೆ. ಆದರೆ ನೀನು ನಮ್ಮೆಲ್ಲರಿಗೂ ಮೋಸ ಮಾಡಿಬಿಟ್ಟಲ್ಲ, ಬಸ್ರಿ ಆಗಿದ್ದೀನಿ ಅಂತೇಳಿ ನಾಟಕ ಮಾಡ್ಕೊಂಡು. ಥೂ, ಹೆಂಗಾದ್ರೂ ಮನ್ಸು ಬಂತು ನನಗೆ ಸುಳ್ಳು ಹೇಳಕ್ಕೆ ನಿನಗೆ? ಈಗ ಮಾತ್ರ ಬಂದುಬಿಟ್ಟ ನಾನು ನಿಮ್ಮ ಹೆಂಡ್ತೀನಿ ಅಂತಾನ? ಗಂಡಗೆ ಯಾರಾದ್ರೂ ಹಿಂಗೆ ಸುಳ್ಳು ಹೇಳ್ತಾರ? ಅದು ಇಷ್ಟು ದೊಡ್ಡ ಸುಳ್ಳು. ಇನ್ನು ಬಿಡಪ್ಪ, ಏನೋ ಚಿಕ್ಕ ಪುಟ್ಟ ಸುಳ್ಳು ಹೇಳ್ತಾರೆ ಅನ್ಕೋಬೋದು. ಆದರೆ ಈ ಥರ ಸುಳ್ಳು ಹೇಳಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬಂತೆ?
ಅಯ್ಯೋ ರೀ, ಏನೋ ಗೊತ್ತಿಲ್ಲದೆ ಸುಳ್ಳು ಹೇಳಿದೀನಿ, ನನ್ ಕ್ಷಮಿಸ್ಬಿಡ್ರಿ ಅಂತ ಕೇಳಿನಲ್ಲ ಬೆಳಗ್ಗೆನೆ. ಅಷ್ಟಾದ್ರೂ ನಿಮ್ಗೆ ಇನ್ನ ಸಿಟ್ಟು ಹೋಗಿಲ್ವೇನ್ರಿ? ಇನ್ನೇನ್ ನಿಮ್ ಕಾಲಿಗೆ ಬಿದ್ದು ಕೇಳ್ಕೋಬೇಕಾ ತಪ್ಪಾಯ್ತು ಅಂತನ? ಬೀಳ್ಬೇಕು ಅಂದ್ರೆ ಹೇಳ್ರಿ, ಈಗಲೇ ಕಾಲಿಗೆ ಬಿದ್ಬಿಡ್ತೀನಿ. ಅದ್ ಬಿಟ್ಬಿಟ್ಟು ಹಿಂಗೆ ನನ್ ಜೊತೆ ಮಾತಾಡ್ದಂಗೆ ಮಕ ಗಂಟಿಕೊಂಡು ಹಿಂಗೆ ಇರ್ಬೇಡ್ರಿ ನೀವು. ನನಗೆ ಒಂಥರ ಆಗುತ್ತೆ, ಬೇಜಾರಾಗ್ಬಿಡುತ್ತೆ. ಹೌದೌದು, ನಮ್ಮ ಮಾತಿಂದ ನಾನು ನಿನಗೆ ಬೇಜಾರಾಗುತ್ತೆ. ನೀನ್ ನಾಟಕ ಮಾಡಿದ್ದು ನಮಗೆ ಇವಾಗ ಬೇಜಾರಾಗ್ತಾ ಇಲ್ವಾ? ನಾನೇನು ಬೇಕು ಅಂತ ಮಾಡ್ಲಿಲ್ಲ. ನೀವು ನನಗೂ ಮಗು ಆದ್ರೆ ಚೆನ್ನಾಗಿ ನೋಡ್ಕೊಂತೀರಾ, ನಾನು ಬಸ್ರಿ ಎಂಬುದು ಗೊತ್ತಾದ್ರೆ ನೀವು ಎಷ್ಟು ಸಂತೋಷ ಪಡ್ತೀರಾ ನೋಡ್ಬೇಕು ಅಂತ ಹೇಳಿ ಇನ್ನು ಈ ತರ ಮಾಡಿದ್ದು ಅಷ್ಟೇನೆ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಬೇಕು ಅಂತಾನೆ ಮಾಡಿರ್ತೀಯ ಗೊತ್ತು. ಆ ನೇತ್ರನ ಮಾತು ಕೇಳ್ಕೊಂಡು ಮಾಡಿರ್ತೀಯ ನೀನು. ಕೆಲಸ ಮಾಡೋದ್ರಿಂದ ತಪ್ಪಿಸ್ಕೋಬಹುದು. ನಾನು ಚೆನ್ನಾಗಿ ನೋಡ್ಕೊಂತಾರೆ, ಕೇಳಿದ್ದೆಲ್ಲ ತಂದು ಕೊಡ್ತಾರೆ, ಎಲ್ಲ ಕೆಲಸನೂ ಜಿಲೇಬಿ ಮೇಲೆ ಎತ್ತಾಕಿ ನಾನು ಬಸ್ರಿ ಅಂತೇಳಿ ನಾಟಕ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮನೆ ಕಂಡಿರ್ಬೋದು. ಎಲ್ಲೂ ಕೆಲಸಕ್ಕೆ ಕಳ್ಸಲ್ಲ ಅವಾಗ ಅಂತೇಳಿ ಹಿಂಗೆ ಸುಳ್ಳು ಹೇಳಿದ್ಯಾ ನೀನು. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ನಮ್ಮ ಮಾತು ಅವಳಿಗೆ ಹಿಡಿಯಲ್ಲ, ಕಂಡರ ಮಾತು ಕೇಳ್ತಾಳ ಅವಳು. ಆ ನೇತ್ರಿಗೆ ಸರಿಯಾಗಿ ಮಕ್ಕಳಿಗೆ ಬಂದಿದ್ದೀನಿ ಹೋಗಿ. ಇಂಥವು ಎಂದಾದ್ರೂ ಅಲ್ಕ ಬುದ್ಧಿನ ಮನೆ ಆಳ ಬುದ್ಧಿನ ಹೇಳ್ಕೊಟ್ಟಿ ಇನ್ಯಾರಿಗಾದ್ರು ಅಂತ ಹೇಳಿ. ಏನತ್ತೆ ನೀವು ನೇತ್ರರ ಮಂತಕ್ಕೆ ಹೋಗಿದ್ರಾ? ನೇತ್ರಕ್ಕೆ ಬೈದ್ರಾ? ಇಲ್ಲ ಇಲ್ಲ, ಅಂತ ಒಳ್ಳೆ ಕೆಲಸ ಮಾಡಿರೋಳಿಗೆ, ಗನಂದಾರಿ ಕೆಲಸ ಮಾಡಿರೋಳಿಗೆ ಬೈಲಿಲ್ಲ ನಾನು. ಮಕ್ಕ ಕ್ಯಾಕ್ರು ಸೂಗದ್ ಬಂದಿದ್ದೀನಿ. ಇನ್ನೊಂದ್ಸಲ ಹಿಂಗೆ ನಾನು ಹೇಳ್ಕೊಟ್ಗಿಟಿ ಅಂತಾನ. ಅಯ್ಯಯ್ಯೋ, ಕ್ಯಾಕ್ರಸ್ ಮಕ್ಕೂಗದ್ ಬಂದೈತನ ಮತ್ತೆ. ಅಯ್ಯೋ ದೇವ್ರಿ, ಇದೇನಪ್ಪ ಇದು? ನೇತ್ರ ನನ್ನ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡಿರ್ತಾಳೋ ಏನೋ. ಅಯ್ಯಯ್ಯೋ, ಈ ನಮ್ಮ ಅತ್ತೆ ಅಲ್ಲಿಗೆ ಯಾಕಪ್ಪ ಹೋಗಿತ್ತು ಅವ್ರ ಮಂತಕ್ಕೆ? ಅಯ್ಯೋ ದೇವ್ರೆ, ಒಂದೇ ಒಂದು ಸುಳ್ಳಿಂದ ಎಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ದಲ್ಲಪ್ಪ. ಅಯ್ಯೋ, ಹಿಂಗೆಲ್ಲ ಆಗ್ತವೆ ಅಂತ ಗೊತ್ತಿದ್ರೆ ನಾನು ನಿಜ ಹೇಳ್ಬಿಡ್ತಿದ್ದೆ. ಥೂ, ಎಂತ ತಪ್ಪು ಮಾಡ್ಬಿಟ್ನಲ್ಲಪ್ಪ. ಅಯ್ಯಯ್ಯೋ, ನೇತ್ರ ನನ್ನ ಮೇಲೆ ಎಷ್ಟು ಸಿಟ್ಟು ಮಾಡ್ಕೊಂಡಿರ್ತಾಳೋ ಏನೋ. ಮೊದಲು ಹೋಗಿ ಅವಳನ್ನ ಮಾತಾಡ್ಸ್ಕೊಂಬರ್ಬೇಕು. ಪಾಪ, ನನ್ನಿಂದ ಅವಳು ಯಾಕೆ ಬಯಸ್ಕೋಬೇಕು? ನನಗೆ ಒಳ್ಳೇದಾಗ್ಲಿ ಅಂತೇಳಿ ಏನೋ ಹಿಂಗೆ ಸುಳ್ಳು ಹೇಳು ಅಂತ ಹೇಳ್ಕೊಟ್ಲು. ಪಾಪ, ನನ್ನಿಂದ ಅವಳು ಗಿಸ್ಕೆಮಂಗಾತು. ಅಲ್ಲ ಅತ್ತೆ, ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ನೇತ್ರೊಂದು ಏನು ತಪ್ಪಿಲ್ಲ ಅತ್ತೆ. ಏನೋ ನಿಮ್ಮ ಮನೆಯವರು ಸಂತೋಷವಾಗಿ ಇರ್ಬೇಕು ಅಂದ್ರೆ ಹಿಂಗ ಒಂದ್ ಸುಳ್ಳು ಹೇಳು ನೋಡು. ನಿನ್ನಿಷ್ಟ ಹೇಳೋದಾದ್ರೆ ಹೇಳು, ನಿನ್ನಿಷ್ಟ ನಮ್ಮ ನಾನು ಹೇಳ್ಕೊಟ್ಟೆ ಅಂತ ಹೇಳ್ಬೇಡ ಅಂತ ಹೇಳಿದ್ಲು ಅಷ್ಟೇನೆ. ನೀವ್ ಯಾಕತ್ತೆ ಅವ್ರ ಮಂತಕ್ಕೆ ಹೋಗಿದ್ರಿ? ಅಲ್ಲ, ಹೋಗಿದ್ರಿ ಇಷ್ಟಕ್ಕೂ ಅವಳು ಯಾಕೆ ಬೈಯಕ್ ಹೋದ್ರಿ? ಅವಳದೇನು ತಪ್ಪಿಲ್ಲ ಇದ್ರಾಗೆ. ನಾನೇ ಹೇಳಿದ್ನಲ್ಲತ್ತೆ. ಅವಳದೇನು ತಪ್ಪಿಲ್ಲಮ್ಮ, ತಪ್ಪೆಲ್ಲ ನಾನು ನಿಂದೇನೆ. ಅವಳ ಮಾತು ಕೇಳ್ಕೊಂಡು ನೀನ್ ಸುಳ್ಳು ಹೇಳಿದ್ಯಲ್ಲ, ಅದೇ ನಿನ್ ತಪ್ಪು. ಅವಳನ್ನು ಬೈಯಂಗಿಲ್ಲ, ನಾವು ನಿನ್ನೆ ಮಕ್ಕುಗಿಬೇಕು. ಯಾಕೆ ಹೇಳು? ನೀನೇ ತಾನೇ ನಮ್ಮ ಸುಳ್ಳು ಹೇಳಿರೋದು. ಅವಳೇನೋ ಹೇಳಿ ತಿನ್ನು ಅಂತಾಳೆ, ತಿಂದಳು. ನೀನೇ ಅಂತಾಳು, ಗೊತ್ತಾಗಲ್ವಾ? ಏಸ್ಕೆ ತಿನ್ನಬಾರ್ದು ಅಂತಾನ. ಅಯ್ಯೋ ಅತ್ತೆ, ನೇತ್ರ ಮಂತಕ್ಕೆ ಯಾಕೆ ಹೋದ್ರತ್ತೆ? ಪಾಪ ಅವಳು ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಅವಳ ಗಂಡನು ಅವ್ರ ಅತ್ತೆನೋ ಅವಳನ್ನು ಬೈತಾರೆ, ನಿನ್ಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಅಂತಾನ. ಅಯ್ಯೋ, ಅಲ್ಲ, ನನ್ನ ಹತ್ರ ಒಂದು ಮಾತಾದ್ರೂ ಹೇಳ್ಬೇಕು ಬೇಡವೋ? ನೇತ್ರದ ಮಂತಕ್ಕೆ ಹೋಗ್ತೀನಿ ಅಂತಾನ. ಹೇಳಿದ್ರೆ ನೀನೇನು ಆರತಿ ಕೊಟ್ಟು ಕಳಿಸ್ತಿದ್ದ? ಆರತಿ ಮಾಡೋಗು ನೇತ್ರಿಗೆ ಅಂತಾನ ಹೇಳದ್ ನೋಡು. ಇವಳಿಗೆ ಹೇಳ್ಬಿಟ್ಟು ಹೋಗ್ಬೇಕಂತೆ ನೇತ್ರನ್ ಬೈಯಕ್ ಹೋದ್ರಿ. ಹಂಗಲ್ಲತ್ತೆ, ಅವಳಿಗೆ ನೀವು ಹೋಗಿ ಬೈಯೋದ್ರಾಗ ಏನು ಅರ್ಥ ಐತೆ ಹೇಳು? ಇದಕ್ಕೆ ಅವಳೇನು ಕಾರಣ ಅಲ್ಲ. ಏನೋ ಅವಳು ಹಿಂಗೆ ಹೇಳಿದ್ಲು ಅಂತ ಹೇಳಿದ್ಲು ಅಷ್ಟೇನೆ. ನೀವು ಹಿಂಗೆ ಅವಳು ಮಂತಕ್ಕೆ ಹೋಗಿ ಬೈತೀರ ಅಂತ ಗೊತ್ತಿದ್ರೆ ನಾನು ಅವಳ ಹೆಸರೇ ಹೇಳ್ತಾ ಇರಲಿಲ್ಲ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ ಅತ್ತೆ ನೀವು. ಬೈಯಂಗಿದ್ರೆ ನನಗೆ ಬೈದ್ಬಿಡ್ರಿ. ಹೋಗಿ ಹೋಗಿ ನೀನು ಅವ್ರ ಮಂತಕ್ಕೆ ಹೋಗಿ ಅವಳನ್ನು ಬೈದು ಬಂದಿದ್ಯಲ್ಲ. ಅಯ್ಯೋ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಬೇಜಾರು ಮಾಡ್ಕೊಂಬ್ಲಿ ಬಿಡು. ಅವಳು ಬೇಜಾರು ಮಾಡ್ಕೊಂತಾಳೆ ಅಂತ ಹೇಳಿ ನೀನ್ ಬೇಜಾರು ಮಾಡ್ಕೊಂತಾ ಇದೆಯಲ್ಲ, ಹಿಂಗ್ ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ತಲ್ಲ. ನಮಗೆ ಎಷ್ಟು ನೋವಾಗ್ಬಿಡ್ಬೇಡ. ಏನೇ ಅದನ್ನ ಯೋಚನೆ ಮಾಡಲ್ವಲ್ಲ ನೀನು? ಅಯ್ಯೋ ರೀ, ನಾನು ತಪ್ಪಾಯ್ತು ಅಂತ ಕೇಳ್ಕೊಂತ ಇದ್ದೀನಲ್ಲ, ಹಂಗಂದ್ರೆ ನಿಮ್ಮ ಮನಸ್ಸಿಗೆ ಕರಗ್ತಾ ಇಲ್ವಾ? ಅಯ್ಯೋ ಬಿಡಿ, ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ನಾನೇನಾದ್ರೂ ಅಮ್ಮಂಗೆ ಮಾತಾಡ್ತಾ ಇದ್ದೀರಪ್ಪ ನೀನು ಅತ್ತೇನು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ರಾದಂತ ಮಾಡ್ಬೇಕಾ? ಅತ್ತೆ ನೋಡಿರಿ ನೇತ್ರನ್ ಬೈದ್ ಬಂದೈತೆ ಹೋಗಿ. ನೀವು ನೋಡಿರಿ ನನ್ನ ಹತ್ರ ಸರಿಯಾಗಿ ಮಾತೇ ಆಡಲ್ಲ. ಮಾತಾಡ್ಸಿರೋನು ಹಿಂಗ್ ಮುಖ ತಿರುಗಿಸ್ಕೊಂಡು ಹೋಗ್ತೀರಾ. ಏನೋ ನಾನು ಮಾಡಬಾರ್ದೇನಾದ್ರೂ ಮಾಡಿದ್ದೀನಿ ಏನೋ ಅಮ್ಮಂಗೆ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಮಾಡ್ಬೇಕಾ ಮನೆಯಾಗೆ? ಹೌದಾ, ಸಣ್ಣ ವಿಷಯನ ಇದು? ನೋಡ್ದೇನಮ್ಮ, ಇವಳಿಗೆ ಸಣ್ಣ ವಿಷಯ ಅಂತ ಇದು. ಅಷ್ಟೇ ಕಣಪ್ಪ, ಅವಳಿಗೆ ಸಂಸಾರ, ಗಂಡ, ಹೆಂಡತಿ, ಮಕ್ಕಳು, ಮನೆ ಅಂತಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಇನ್ನಾನ. ಅದಕ್ಕೆ ಮತ್ತೀಗ ಹಿಂಗೆ ಹೇಳ್ತಾ ಇದ್ದಾಳೆ ಸಣ್ಣ ವಿಷಯ ಅಂತಾನೆ. ಹೋಗ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ಇವಳಿಗಂತೂ ಈ ಜನ್ಮದಾಗ ಬುದ್ಧಿಗೆ ಬರಂಗ್ ಕಾಣಲ್ಲ. ಜಿಲೇಬಿ, ಹೋಗಮ್ಮ, ಕೆಲ್ಸದಿಂದ ಬಂದೇವನೇ, ಅವನಿಗೆ ಕಾಪಿನೋ ಯಾತನ ಕಾಸು ಕೊಡು. ಸರಿ ಅತ್ತೆ, ಈ ತರಕಾರಿ ಹಣ್ಣು ಎಲ್ಲ ತೆಗ್ದಿಕ್ಕಿ ಕಾಸು ಕೊಡ್ತೀನಿ ನಿಮ್ಗೂನು. ಕೂತ್ಕೊ ಬರ್ರಿ. ಇಲ್ಲೇ ಹೊರಗೆ ಕೂತ್ಕೊಂಡಿರ್ತೀನಮ್ಮ, ನನಗೆ ಇಲ್ಲೇ ಹೊರಗೆ ತಂದು ಕೊಡು. ಅಲ್ಲ, ನಾನು ಬಸ್ರಿ ಅಂತ ಹೇಳಿ ಸುಳ್ಳು ಹೇಳಿದಕ್ಕೆ ಏನ ಯಾರ್ದನ ತಲೆ ಓತ, ಏನು ಪ್ರಾಣ ಓತೋ? ಯಾರ್ದೋ ಪ್ರಾಣ ಓತೇನಮ್ಮ ಮಂಗಾಡ್ತಾರೆ ನಮ್ಮ ಅತ್ತೆನೂ ನನ್ನ ಗಂಡ.
ಇಷ್ಟು ಸಣ್ಣ ವಿಷಯನ ನಮ್ಮ ಅತ್ತೆ ನೋಡು ಹೋಗಿ ಪಾಪ ನೇತ್ರನ್ ಬೈದ್ ಬಂದೈತಂತೆ ಹೇಳತ್ತ ಏನ್ ಬುದ್ಧಿ ಕಲ್ತೇವ್ರೋ ಏನೋ ಏನೋ ಓದೇ ಹೋಗ್ಲಿ ಬಿಡು, ಏನೋ ತಿಳಿದೆ ಏನೋ ಸಣ್ಣ ಸುಳ್ಳು ಹೇಳಿದಾಳೆ, ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಬೋದು ಅಂತಾನ ಅರ್ಥನೇ ಆಗಲ್ವಲ್ಲ ಇವೆರಡಕ್ಕೂ. ಯಾಕೆ ಹಿಂಗೆ ಆಡ್ತಾವಪ್ಪ. ಈಗ ಏನ್ ಮಾಡೋದು, ನೇತ್ರ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಾಳೆ ಅನ್ಸುತ್ತೆ. ಹೋಗಿ ಅವಳ ಹತ್ರ ಮಾತಾಡಿ ಬರ್ಬೇಕು. ಅಯ್ಯೋ ಪಾಪ, ನನ್ನಿಂದ ಅವಳು ಬಯಸ್ಕೊಂಬಂಗಾಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.